ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್. ಇದು ಶನಿವಾರದ ಬೆಳಗಿನ ವ್ಲಾಗ್. ಇದು ಬೆಳಗ್ಗೆನೇ ತಿಂಡಿಗೆ ನಾನು ಕ್ಯಾಪ್ಸಿಕಮ್ ಹಾಗೆ ಬಟಾಣಿನ ಹಾಕಿ ರೈಸ್ ಬಾತ್ ಮಾಡಿದೆ. ಸಿಂಪಲ್ಲಾಗಿ, ಶನಿವಾರ ಅಲ್ವಾ, 3 ಜನಕ್ಕೆ ಆಗೋಷ್ಟು ಮಾತ್ರ. ಅವ್ನಿಗೇನು ಲಂಚ್ ತಗೊಂಡು ಹೋಗೋದಿತ್ತಿಲ್ಲ. ಸೊ ಹಾಗಾಗಿ ಕ್ಯಾಪ್ಸಿಕಮ್ ಅವನಷ್ಟು ಇಷ್ಟಪಡಲ್ಲ ಈ ರೀತಿ ಕ್ಯಾಪ್ಸಿಕಮ್ ರೈಸ್ ಎಲ್ಲ ಮಾಡಿದ್ರೆ. ಶನಿವಾರ ಬೆಳಗ್ಗೆ ತಿಂಡಿಗಷ್ಟೇ ಅಲ್ವಾ, ಲಂಚ್ ಬಾಕ್ಸಿಗೆ ಏನೂ ಹಾಕೋದಿರಲಿಲ್ವಲ್ಲ ಅಂತ ಹೇಳಿಬಿಟ್ಟು ನಾನು ಕ್ಯಾಪ್ಸಿಕಮ್ ರೈಸ್ ಬಾತ್ನ ಇಲ್ಲಿ ಮಾಡಿದ್ದೀನಿ. ಇವತ್ತು ಆ್ಯಕ್ಚುಲಿ ಬೇಗನೆ ನಾನು ರೆಡಿಯಾಗಿದ್ದೆ. ಹಿತೈಷನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು, ಸೊ ಪ್ರದೀಪ್ ಆಫೀಸ್ಗೆ ಹೋಗೋದಕ್ಕೂ ಮುಂಚೆನೇ ಅವ್ರ ಜೊತೆಗೇ ಕೂತ್ಕೊಂಡು ನಾನು ಇಲ್ಲಿ ಟಿಫನ್ ತೊಗೋತಾ ಇದ್ದೀನಿ. ಟಿಫನ್ ಆಗ್ತಾಯಿದ್ದ ಹಾಗೆ ಈ ಮೇಲ್ಗಡೆ ಬಾಲ್ಕನಿ, ಸೆಕೆಂಡ್ ಫ್ಲೋರಲ್ಲಿರುವಂಥ ಬಾಲ್ಕನಿನಲ್ಲಿರುವಂಥ ಗಿಡಗಳಿಗೆ ನಾನು ನೀರೇ ಹಾಕಿರಲಿಲ್ಲ. ಆಲ್ಮೋಸ್ಟ್ 4 ದಿನ ಆಗೋಗಿತ್ತು. ಈ ಬಾಲ್ಕನಿಗೆ ನಾನು ಬರೋದೂ ಸಹ ಅಪರೂಪ. ಸೊ ಮರ್ತೇ ಹೋಗುತ್ತೆ ಈ ಗಿಡಗಳಿಗೆ ನೀರು ಹಾಕಬೇಕು ಅಂತ. ಅಯ್ಯೋ, ಇವತ್ತು ಬಿಸಿಲು ಏರೋ ಅಷ್ಟರಲ್ಲಿ ಮೊದಲು ನೀರು ಹಾಕ್ಬಿಡೋಣ ಗಿಡಗಳಿಗೆ ಅಂತ ಅಂದ್ಬಿಟ್ಟು ಇಲ್ಲಿ ಪೂರ್ತಿ ಗಿಡಗಳಿಗೆಲ್ಲ ನೀರು ಹಾಕ್ತಾಯಿದ್ದೀನಿ. ಇಲ್ಲಿ ಒಂದು 12 ಗಂಟೆ 1 ಗಂಟೆ ತನಕ ಮಾತ್ರ ಬಿಸಿಲು ಬರುತ್ತೆ. ಹಾಗಾಗಿ ನಾನು ಬರೀ ಶೋ ಪ್ಲಾಂಟ್ಸ್ ಅಂದರೆ ಪಾಮ್ ಟ್ರೀ ಅಂಥದ್ದನ್ನು ಇಟ್ಕೊಂಡಿದ್ದೀನಿ. ಈ ರೀತಿ ದೊಡ್ಡ ದೊಡ್ಡ ಗಿಡ ಇಡೋದ್ರಿಂದ ಮೇನ್ ರೋಡಿಂದ ಬಾಲ್ಕನಿ ಕಾಣಿಸುತ್ತಲ್ವ, ಆವಾಗ ಮನೆ ಲುಕ್ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಆ ರೀತಿ ಇಟ್ಕೊಂಡಿದ್ದೀನಿ ನಾನು. ಇನ್ನೂ ಅಲ್ಲೆಲ್ಲ ಹ್ಯಾಂಗಿಂಗ್ ಪಾಟ್ಸ್ ಹಾಕಲಿಕ್ಕೆಲ್ಲ ಸ್ವಲ್ಪ ಹ್ಯಾಂಗರ್ಸ್ನೆಲ್ಲ ಹೊಡೆಸ್ಬೇಕು, ಇನ್ನೂ ಮಾಡಿಸಿಲ್ಲ ನಾವು. ತಿಂಡಿ ಆದಮೇಲೆ 1 ಲೋಟ ಟೀ ಕುಡಿಯೋ ಅಭ್ಯಾಸ ಇದೆ. ಈ ಅಭ್ಯಾಸ ಯಾರ್ಯಾರಿಗೆಲ್ಲ ಇದೆ ಕಮೆಂಟ್ ಮಾಡಿ. ನನಗೇನೋ ಒಂಥರ ಮಿಸ್ಸಿಂಗ್ ಅಂತ ಅನಿಸುತ್ತೆ ಟೀ ಕುಡಿಲಿಲ್ಲ ಅಂದರೆ. ಟೀ ಎಲ್ಲ ಆದ ನಂತರ ಹಿಂದಿನ ದಿನ ಸ್ವಲ್ಪ ಅನ್ನ ಮಿಕ್ಕಿತ್ತು ರಾತ್ರಿದು, ಮತ್ತು ಚಕ್ಲಿ ಮಾಡಿ ಇಡೋದಕ್ಕೆ ನನಗೆ ಸ್ವಲ್ಪ ಬೇಜಾರಾಯಿತು. ಹಾಗಾಗಿ ಭಾನುವಾರಕ್ಕೆ ತಿಂಡಿಗೆ ಅನ್ನದ ಜೊತೆ ದೋಸೆ, ಅನ್ನ ರುಬ್ಬ ಹಾಕಿ ದೋಸೆ ಮಾಡ್ತಾರಲ್ಲ, ಅದನ್ನು ನೆನೆಸ್ಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ದೋಸೆಗೆ ನೆನೆಸ್ತಾ ಇದ್ದೀನಿ. ದೋಸೆಗೆ ನಾನಿಲ್ಲಿ 2.5 ಕಪ್ ಆಗೋಷ್ಟು ರೆಡ್ ರೈಸ್ ತೊಗೋತಾ ಇದ್ದೀನಿ. ಅಂದರೆ ಕೆಂಪಕ್ಕಿ, ರಾಜಮುಡಿ ಅಕ್ಕಿ ಅಂತೀವಲ್ಲ ಅದು. 2.5 ಕಪ್ಗೆ ಅಕ್ಕಿಗೆ ಅರ್ಧ ಕಪ್ ಆಗೋಷ್ಟು ಮಾತ್ರ ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳು ಯಾವುದನ್ನಾದರೂ ಹಾಕೋಬೋದು. 2 ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ದೋಸೆದು. ಹಾಗೆಯೇ 1 ಚಮಚ ಆಗೋಷ್ಟು ಮೆಂತ್ಯ. ಇವಿಷ್ಟನೂ ಕೆಂಪಕ್ಕಿ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ವಾಶ್ ಮಾಡಬೇಕು. ಇಲ್ಲಾಂದ್ರೂ ಒಂದು 4ರಿಂದ 5 ಸಲನಾದರೂ ವಾಶ್ ಮಾಡಬೇಕು ಇದನ್ನು. ಅದೇನು ಕೆಂಪಗೆ ನೀರೆಲ್ಲ ಹೋಗ್ತಾ ಇದೆಯಲ್ಲ, ಅದು ನೀರು ಕಂಪ್ಲೀಟಾಗಿ ಹೋಗಿ ವೈಟ್ ಕ್ಲಿಯರ್ ವಾಟರ್ ಬರೋವರೆಗೂ ನಾವು ಚೆನ್ನಾಗಿ ಇದನ್ನು ತೊಳೆದಿಟ್ಕೋಬೇಕು. ಅಕ್ಕಿ ತೊಳೆದಿರೋ ಅಂಥ ನೀರನ್ನು ವೇಸ್ಟ್ ಮಾಡ್ದೇನೆ ನಾನು ಪ್ರತಿ ಬಾರಿನೂ ಗಿಡಗಳಿಗೆ ಹಾಕ್ತೀನಿ. ಕೆಲವೊಮ್ಮೆ 1 ಸ್ಪೂನ್ 2 ಸ್ಪೂನ್ ಬೇಳೆ ಏನು ತೊಳೆದಿರ್ತೀನಲ್ಲ, ಅದನ್ನು ಮಾತ್ರ ನಾನು ಹಾಗೆಯೇ ಸಿಂಕಲ್ಲೇ ಚೆಲ್ತೀನಿ. ಇವಾಗ ಅದಕ್ಕೆ ಮುಳುಗೋಷ್ಟು ನೀರನ್ನು ಹಾಕಿ, ನಾನು ಹೇಳಿದ್ನಲ್ಲ ಅನ್ನ ಮಿಕ್ಕಿತ್ತು ಅಂತ, ಆ ಅನ್ನನ ಡೈರೆಕ್ಟಾಗಿಯೇ ಅಕ್ಕಿ ಜೊತೆಗೇ ನೆನೆಸ್ತಾ ಇದ್ದೀನಿ. ಈ ರೀತಿ ಮಾಡ್ಬೋದು. ಬೇಡ ಅಂದವರು ನೀವು ಬೇಕಾದ್ರೆ 1 ಬೌಲ್ ಆಗುವಷ್ಟು ಎತ್ತಿಟ್ಟು ಸಂಜೆ ರುಬ್ಬೇಕಾದ್ರೆ ಹಾಗೆಯೇ ಅನ್ನನ ಹಾಕ್ಬೋದು. ಅನ್ನ ನಾವೆಲ್ಲ ರುಬ್ಬಿ ತಿನ್ನಲ್ಲ ಅನ್ನೋದಾದರೆ ನೀವು ಬೇಕಾದರೆ ಅರ್ಧ ಕಪ್ ಆಗೋಷ್ಟು ಅವಲಕ್ಕಿನ ಹಾಕ್ಕೊಳ್ಳಿ. ಬಟ್ ಅನ್ನ ರುಬ್ಬಿ ಹಾಕೋದು ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನು ಆ್ಯಕ್ಚುಲಿ ಹಾಗೇ ಮಾಡೋದು. ಅನ್ನ ಮಿಕ್ದಾಗೆಲ್ಲ ಇಡ್ಲಿಗೆ, ದೋಸೆಗೆ ನೆನೆಸ್ಬಿಡ್ತೀನಿ ನಾನು. ಶನಿವಾರ 1:15ಗೆಲ್ಲ ಮನೆಗೆ ಬಂದುಬಿಡ್ತಾನೆ ಹಿತೈಷು. ಅವ್ನು ಮನೆಗೆ ಬರೋ ಅಷ್ಟರಲ್ಲಿ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿಬಿಡ್ಬೇಕು. ಅವ್ನು ಬಂದಮೇಲೆ ಮಾಡ್ತೀನಿ ಅಂದರೆ ನನ್ನ ಕೈಲಿ ಆಗಲ್ಲ. ಹಾಗಾಗಿ ಇಲ್ಲಿ ಮಿಕ್ಕಿರೋ ಮನೆ ಕೆಲಸನೆಲ್ಲ ನಾನೇ ಮಾಡ್ತಾಯಿದ್ದೀನಿ. ನಾನು ಯಾವುದೇ ಹೌಸ್ ಹೆಲ್ಪರ್ನ ಇಟ್ಕೊಂಡಿಲ್ಲ ಮನೆಗೆ. ಫಸ್ಟು ಹೊಸದಾಗಿ ಅಂದರೆ ಈ ಮನೆಗೆ ಬಂದು ಹೊಸದ್ರಲ್ಲಿ ನಾನು ಒಂದು 6 ಮಂತ್ಸ್ ಹೌಸ್ ಹೆಲ್ಪರ್ನ ಇಟ್ಕೊಂಡಿದ್ದೆ. ಬಟ್ ಅವ್ರ ವರ್ಕ್ ನನಗೆ ಸ್ವಲ್ಪನೂ ಸ್ಯಾಟಿಸ್ಫೈ ಆಗಲಿಲ್ಲ. ಸೊ ಹಾಗಾಗಿ ಬಿಡಿಸ್ಬಿಟ್ಟು ನಾನೇ ಎಲ್ಲ ವರ್ಕೂ ನಾನೇ ಮಾಡ್ತೀನಿ. ಒಂದೊಂದು ಅರ್ಧ ಗಂಟೆ ನಾವು ಇಂಥ ಕೆಲಸಗಳಿಗೆ ಮೀಸಲಿಟ್ಬಿಟ್ರೆ ನಾವು ಖಂಡಿತವಾಗ್ಲೂ ಮನೆ ಕೆಲಸ ಪೂರ್ತಿ ನಾವೇ ಮಾಡ್ಕೋಬೋದು. ಹೊರಗಡೆ ಹೋಗಿ ಕೆಲಸ ಮಾಡಿ ಬಂದವರಿಗೆ ಆ ರೀತಿ ಎಲ್ಲ ಮನೆ ಕೆಲಸ ಮಾಡಲಿಕ್ಕೆ ಆಗಲ್ಲ. ಅಂಥವ್ರು ಬೇಕಾದ್ರೆ ನೀವು ಹೌಸ್ ಹೆಲ್ಪರ್ನ ಇಟ್ಕೊಂಡ್ರೆ ವರ್ತ್ಫುಲ್ ಅಂತ ಅನಿಸುತ್ತೆ ನನಗೆ. ಹೊರಗಡೆ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು ನಾನು. ಸೊ ಹಾಗಾಗಿ ಲಿಸ್ಟ್ ಹಾಕೋತಾ ಇದ್ದೆ. ಈ ರೀತಿ ಯಾರ್ಯಾರೆಲ್ಲ ಮಾಡ್ತೀರಾ ಅಂದರೆ ಒಂದೊಂದು ಕಡೆ ಒಂದೊಂದು ಹೋದಾಗೆಲ್ಲ ಮರ್ತೋಗ್ಬಿಡ್ತೀನಿ ನಾನು ಏನೇನು ತೊಗೋಬೇಕು ಅಂತ. ಸೊ ಹಾಗಾಗಿ ಒಂದು ಲಿಸ್ಟ್ ಮಾಡಿಕೊಂಡು ಅದರದ್ದೊಂದು ಫೋಟೋ ತೊಗೊಂಡು ಹೋಗ್ಬಿಟ್ರೆ ಎಲ್ಲೆಲ್ಲಿ ಏನೇನು ತೊಗೋಬೇಕು ಅಂತ ನೀಟಾಗಿ ತೊಗೊಂಡು ಬರ್ತೀನಿ. ನಾನು ಆ್ಯಕ್ಚುಲಿ ಹಾಸನಲ್ಲಿ ರಿಲಯನ್ಸ್ ಸ್ಮಾರ್ಟ್ ಬಜಾರ್ ಇದೆಯಲ್ಲ, ಅಲ್ಲಿಗೇ ಹೋಗೋದು. ನೆನ್ನೆನೂ ಸಹ ಅಲ್ಲಿಗೆ ಹೋಗಿದ್ದೆ ಶಾಪಿಂಗ್ ಮಾಡಬೇಕಾದ್ರೆ. ಅಲ್ಲಿ ಒಬ್ಬರು ಫಾಲೋವರ್ಸ್ ಸಿಕ್ಕಿ ಮಾತಾಡ್ಸಿದ್ರು. ನಂಗೆ ತುಂಬಾ ಖುಷಿ ಆಯಿತು. ಅವರು ಏನು ಹಳೇಬೀಡು ಹತ್ರ ಯಾವುದೋ ಒಂದು ಊರ ಹೆಸರು ಹೇಳಿದ್ರು, ಅಡಗ್ಲೂರು ಅಂತ. ಸಾರಿ, ನನಗಷ್ಟು ಗೊತ್ತಾಗಿಲ್ಲ. ನಂದಿನಿ ಅಂತ ಅನಿಸುತ್ತೆ ಅವ್ರ ಹೆಸರು. ತುಂಬಾ ಖುಷಿ ಆಯಿತು ಅವ್ರು ಬಂದು ನನ್ನ ಮಾತಾಡಿಸಿದ್ದು.
ಶಾಪಿಂಗ್ ಎಲ್ಲ ಮುಗಿಸಿ ಬರೋ ಅಷ್ಟರಲ್ಲಿ 6 ಗಂಟೆ ಆಗಿತ್ತು. ಬಂದ ತಕ್ಷಣವೇ ಇಲ್ಲಿ ದೋಸೆಗೆ ಏನು ನೆನೆ ಹಾಕಿಟ್ಟಿದ್ನಲ್ಲ ಅದನ್ನು ರುಬ್ಕೋತಾ ಇದ್ದೀನಿ. ಗ್ರೈಂಡರ್ನಲ್ಲೂ ರುಬ್ಬೋದು, ಆದರೆ ನಂಗೆ ಗ್ರೈಂಡರ್ನಲ್ಲಿ ರುಬ್ಬೋದು ಸ್ವಲ್ಪ ಹಿಂಸೆ ಅಂತ ಅನಿಸುತ್ತೆ. ಆ ಗ್ರೈಂಡರ್ ತೊಳಿಬೇಕಲ್ಲ, ಅದನ್ನು ಯೋಚನೆ ಮಾಡೇ ನಾನು ರುಬ್ಬೋದಿಲ್ಲ ಗ್ರೈಂಡರ್ನಲ್ಲಿ. ಆ್ಯಂಡ್ ಈ ಮಿಕ್ಸಿ ತುಂಬಾ ಚೆನ್ನಾಗಿ ರುಬ್ಬುತ್ತೆ ನುಣ್ಣದಾಗಿ. 1000 ವ್ಯಾಟ್ಸ್ದು ಮಿಕ್ಸಿ ಇದು ಪ್ಯಾನಸಾನಿಕ್ದು. ಹಾಗಾಗಿ ಇದರಲ್ಲೇ ಚೆನ್ನಾಗಿ ಒಂದು 3 ಬ್ಯಾಚಲ್ಲಿ ರುಬ್ಕೊಬಿಟ್ರೆ ಆಯಿತು. ಚೆನ್ನಾಗಿ ಸಖತ್ತಾಗಿ ಬರುತ್ತೆ ದೋಸೆ. ಇದಕ್ಕೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ನೀಟಾಗಿ ಕೈನಲ್ಲೇ ಕಲಸಿ ಇಡ್ತಾ ಇದ್ದೀನಿ. ನಾನು ಶಾಪಿಂಗ್ಗೆ ಹೋದಾಗಲೇ ನನ್ನ ಫ್ರೆಂಡ್ ಫೋನ್ ಮಾಡಿದರು, ಇವತ್ತು ಬರ್ತೀನಿ ಮನೆಗೆ ಇರ್ತೀರಾ ನೀವು ಅಂತ. ಇಲ್ಲ, ಒಂದು 6 ಗಂಟೆ ಮೇಲೆ ಬನ್ನಿ ಇರ್ತೀನಿ ಅಂತ ಹೇಳಿದ್ದೆ. ಹಿತೈಷ್ ಬರ್ತಡೇಗೆ ಆ್ಯಕ್ಚುಲಿ ಇವ್ರಿಗೆ ಬರೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಇವಾಗ ಬಂದರು ಮನೆಗೆ, ಅವ್ರ ಮಗಳನ್ನು ಸಹ ಕರ್ಕೊಂಡು. ಮನೆಗೆ ಬಂದು ನನಗೆ ಅವ್ರಿಗೆ ಸ್ನ್ಯಾಕ್ಸ್ ಅದೆಲ್ಲ ಏನು ಪ್ರಿಪೇರ್ ಮಾಡೋಷ್ಟು ಟೈಮ್ ಇರಲ್ಲ ಅಂತ ಗೊತ್ತಿತ್ತಲ್ಲ. ಹಾಗೆಯೇ ಬರ್ತಾ ಆನ್ ದ ವೇ ನಾನು ಬೇಕ್ರಿನಲ್ಲೇ ಏನಾದರೂ ಮಕ್ಕಳಿಗೆ ತಂದುಬಿಟ್ಟಿದ್ದೆ. ಹಾಗೆಯೇ ಇವರು ಒಂದು ಆನ್ಲೈನ್ ಬಿಸ್ನೆಸ್ ಮಾಡ್ತಾರೆ. ಟಾಪ್ಸ್, ಲೆಗ್ಗಿಂಗ್ಸು, ಈ ರೀತಿ ಕುರ್ತಾ ಸೆಟ್ಸು ಎಲ್ಲನೂ ಸಹ ರೀಸನೇಬಲ್ ಪ್ರೈಸ್ಗೆ ಮಾರ್ತಾರೆ. ಹಾಗೆ ಅವ್ರಿಗೆ ಬರ್ಬೇಕಾದ್ರೆ ಹೇಳಿದ್ದೆ, ಸ್ವಲ್ಪ ನನಗೂ ತೊಗೊಳ್ಳೋದಿದೆ, ತಂದಿರಿ ನಿಮ್ಮ ಹತ್ರ ಯಾವ್ಯಾವ ಸ್ಟಾಕ್ ಇದೆ ಅದನ್ನೆಲ್ಲ ಅಂತ. ಪಾಪ ಅವರು ಕವರ್ನಲ್ಲಿ ಎಲ್ಲನೂ ತೊಗೊಂಡು ಬಂದಿದ್ದರು. ನಾನು ಹಾಕೋ ಆಲ್ಮೋಸ್ಟ್ ಈ ರೀತಿ ಟಾಪ್ಸ್ ಎಲ್ಲ ನಾನು ಇವ್ರ ಹತ್ರನೇ ತೊಗೊಂಡಿರೋದು. ಇದು ನೀವು ಹೊರಗಡೆ ಹೋಗಿ ತೊಗೋತೀವಿ ಅಂತ ಅಂದರೆ ಒಂದಕ್ಕೆ ಒಂದು 750-800 ರೂಪಾಯಿನಾದರೂ ಹೇಳ್ತಾರೆ. ಬಟ್ ಇವರು ಈ ರೀತಿ ಕುರ್ತಾಸ್ನೆಲ್ಲ 350 ಕೊಡ್ತಾರೆ. ನಾನು ಹಾಕಿರೋ ಅಂಥ ಇದು ಆಲಿಯಾ ಕಟ್ ಕುರ್ತಾ ಏನಿದೆಯಲ್ಲ ಅದು ಜಸ್ಟ್ 500 ಅಷ್ಟೇ. ಅದನ್ನು ಸಹ ಇವ್ರ ಹತ್ರನೇ ತೊಗೊಂಡಿದ್ದು. ಸೊ ಒಂದು 3-4 ನಾನು ಇವ್ರ ಹತ್ರ ಟಾಪ್ಸ್ನ ಸೆಲೆಕ್ಟ್ ಮಾಡಿ ಅಲ್ಲಿ ನನಗೆ ಯಾವ್ದ್ಯಾವ್ದು ಬೇಕೋ ಅದನ್ನು ತೆಗೆದು ಸೋಫಾ ಮೇಲೆ ಇಟ್ಕೋತಾ ಇದ್ದೀನಿ ನಾನು. ಆನ್ಲೈನ್ ನಿಮಗೆ ಆಲ್ ಓವರ್ ಕರ್ನಾಟಕ ಡೆಲಿವರ್ ಕೊಡ್ತಾರೆ. ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಇವ್ರ ನಂಬರು. ಹಾಗೆಯೇ ಇನ್ಸ್ಟಾಗ್ರಾಮ್ ಪೇಜ್ ಸಹ ಇದೆ ಇವ್ರದ್ದು, ಸಹನಾ ಫ್ಯಾಷನ್ಸ್ ಅಂತ. ನೀವು ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ಮಾಡಿದ್ರೆ ಅವ್ರ ಹತ್ರ ಇರೋವಂಥ ಏನು ಕುರ್ತಾದ್ದು ಏನೇನು ಸೆಟ್ಸ್ ಇದೆ ಅದನ್ನು ನಿಮಗೆ ಬೇಕಾದ್ರೆ ಆನ್ಲೈನ್ ಫೋಟೋಸ್ ಕಳಿಸ್ತಾರೆ. ನೀವು ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೋಬೋದು. ಡೈಲಿ ವೇರ್ಗೆ ಅಥವಾ ಹೊರಗಡೆ ಸಣ್ಣ ಪುಟ್ಟ ತರಕಾರಿ ತರೋಕ್ಕೆ ಅದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಜಾಸ್ತಿ ಸ್ವಲ್ಪ ಇವ್ರ ಹತ್ರನೇ ತೆಗೆದಿಟ್ಕೊತಾ ಇರ್ತೀನಿ. ಇದು ನೆಕ್ಸ್ಟ್ ಡೇ, ಹಿಂದಿನ ದಿನ ನಾನು ದೋಸೆ ಹಿಟ್ಟನ್ನು ರುಬ್ಬಿಟ್ಟಿದ್ನಲ್ಲ, ನೋಡಿ ಎಷ್ಟು ಚೆನ್ನಾಗಿ ಹುದುಗ್ ಬಂದಿದೆ ಅಂತ. ಸಾಫ್ಟಾಗಿರುತ್ತೆ. ಈ ರೀತಿ ಚೆನ್ನಾಗಿ ಉಬ್ಬಿ ಬಂದಿದ್ರೆ ದೋಸೆ ಹಿಟ್ಟು ಸಖತ್ ಸಾಫ್ಟಾಗಿ ಬರುತ್ತೆ. ದೋಸೆ ಗರ್ಗರಿಯಾಗಿ, ರುಚಿ ಅಂತೂ ಸೂಪರಾಗಿರುತ್ತೆ. ಸೊ ದೋಸೆ ಹಿಟ್ಟು ರೆಡಿ ಆಯಿತು. ನೆಕ್ಸ್ಟ್ ಇದಕ್ಕೆ ಸಿಂಪಲ್ಲಾಗಿ ಒಂದು ಚಟ್ನಿ ಪ್ರಿಪೇರ್ ಮಾಡಿಬಿಡೋಣ. ಗೊಜ್ಜೆಲ್ಲ ಪ್ರಿಪೇರ್ ಮಾಡೋ ಅಷ್ಟು ಟೈಮ್ ಇತ್ತಿಲ್ಲ ನನಗೆ, ಯಾಕೆಂದರೆ ಸಂಡೇ ಸ್ವಲ್ಪ ಗೆಸ್ಟ್ ಬರೋದಿದ್ರು ಮನೆಗೆ. ಹಾಗಾಗಿ ಮಧ್ಯಾಹ್ನಕ್ಕೆ ಸ್ವಲ್ಪ ಅದರದ್ದು ಪ್ರಿಪ್ರೇಷನ್ ಮಾಡ್ಕೋಬೇಕಾಗಿತ್ತು ನಾನು. ಬೆಳಗ್ಗೆಗೆ ಬರೀ ಚಟ್ನಿ ಮಾತ್ರ ಮಾಡಿಬಿಡೋಣ ದೋಸೆಗೆ. ಆ್ಯಂಡ್ ದೋಸೆನೂ ಸ್ವಲ್ಪ ಹಿಟ್ಟು ಜಾಸ್ತಿನೇ ಆಗೋಗಿತ್ತು ಇಲ್ಲಿ. ಹಾಗಾಗಿ ಸೋಮವಾರಕ್ಕೂ ತಿಂಡಿಗೆ ಅದನ್ನೇ ಎತ್ತಿಟ್ಬಿಡ್ತೀನಿ ಫ್ರಿಜ್ಜಿಗೆ, ಅದೇ ಆಗುತ್ತೆ ಅಂತ. ಯಾರ್ಯಾರು ಈ ರೀತಿ ಮಾಡ್ತೀರಾ ಅಂತಲೂ ಸಹ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಚಟ್ನಿಗೆ ಏನೇನು ಬೇಕು ಅಂತ ಇಲ್ಲಿ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಹಾಗೆಯೇ ಒಂದು ಸಣ್ಣ ಗೋಲಿ ಗಾತ್ರ ಆಗುವಷ್ಟು ಹುಣಸೆ ಹಣ್ಣು. ಅಷ್ಟರಲ್ಲಿ ನನ್ನ ಮಗನೂ ಸಹ ಅಡುಗೆ ಮನೆಗೆ ಬಂದು, ನಾನು ಹೆಲ್ಪ್ ಮಾಡ್ತೀನಿ ಮಮ್ಮಿ ನಿಮಗೆ ಅಂತ ಹೇಳ್ತಾ ಇದ್ದೆ. ಸೊ ಆಯ್ತಪ್ಪ ಹೆಲ್ಪ್ ಮಾಡು ಅಂತ ಅಂದ್ಬಿಟ್ಟು ಸಣ್ಣ ಪುಟ್ಟ ಅಷ್ಟೇ ಅದನ್ನು ಹುರಿ ಅಂತ ಹೇಳಿಕೊಟ್ಟಿದ್ದೆ. ಕಡಲೆಬೀಜ ಚೆನ್ನಾಗಿ ಹುರಿಬೇಕು. ಇದಕ್ಕೆ ನಾನು ಯಾವುದೇ ರೀತಿ ಕಾಯಿನ ಸೇರಿಸ್ತಾ ಇಲ್ಲ, ಬರೀ ಕಡಲೆಬೀಜದ ಚಟ್ನಿ ಮಾತ್ರ ಮಾಡ್ತಾ ಇರೋದು. ತುಂಬಾ ಚೆನ್ನಾಗಿರುತ್ತೆ. ಪಡ್ಡು ಜೊತೆ, ದೋಸೆ ಜೊತೆ, ಇಡ್ಲಿ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ. ನೀರು ಚಟ್ನಿ ಥರ ಮಾಡಿಕೊಂಡ್ರೆ ಟೇಸ್ಟು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಹಾಗೇ ತರಿಯಾಗಿ ರುಬ್ಬಿಟ್ಟು, ಆನಂತರ ನುಣ್ಣದಾಗಿ ರುಬ್ಬೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕ್ಕೊಂಡು ನುಣ್ಣದಾಗಿ ರುಬ್ಬಿಟ್ಕೋಬೇಕು. ನೋಡಿ ಚಟ್ನಿ ಎಷ್ಟು ಕ್ರೀಮಿ ಟೆಕ್ಸ್ಚರ್ ಬಂದಿದೆ ಅಂತ. ಸ್ಕೂಲಿದ್ದಾಗೆಲ್ಲ ಮಗನಿಗೆ 7:45 8 ಗಂಟೆಗೆ ತಿಂಡಿ ತಿಂದು ರೂಢಿ ಅಲ್ವಾ. ಸೊ ಇವತ್ತೂ ಸಹ ಭಾನುವಾರ 8:15 ಆಗೋಗಿತ್ತು. ಆವಾಗಲೇ ಹೊಟ್ಟೆ ಹಸಿ ಅಂತ ಹೇಳ್ತಾ ಇದ್ದ. ಸೊ ಫಸ್ಟ್ ಅವನಿಗೆ ಇಲ್ಲಿ ದೋಸೆ ಮಾಡಿ ಕೊಡ್ತಾಯಿದ್ದೀನಿ ನಾನು. ದೋಸೆ ತುಂಬಾ ಚೆನ್ನಾಗಿ ಎಷ್ಟು ಅಗಲ ಬೇಕಾದ್ರೂ ನೀವು ಮಾಡ್ಕೋಬೋದು, ಅಷ್ಟು ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ ಈ ದೋಸೆ. ಕೆಂಪಕ್ಕಿ ಯೂಸ್ ಮಾಡಿರೋದ್ರಿಂದ ಕಲರು ಅಷ್ಟೇ ಗೋಲ್ಡನ್ ಬ್ರೌನ್ ಆಗಿ ಚೆನ್ನಾಗಿ ಬರುತ್ತೆ. ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ. ಕೆಂಪಕ್ಕಿ ಆರೋಗ್ಯಕ್ಕೂ ಸಹ ಒಳ್ಳೆಯದಲ್ವ. ಹಾಗಾಗಿ ನನ್ನ ಮಗನಿಗೆ ದೋಸೆ ಅಂದರೆ ತುಂಬಾ ಇಷ್ಟ. ಚಿಕ್ಕದ್ರಲ್ಲಂತೂ 3 ಹೊತ್ತು ದೋಸೆ ತಿಂತಾಯಿದ್ದ. ನಮ್ಮ ಮನೆಯಲ್ಲಿ ದೋಸೆ ಹಿಟ್ಟು ಯಾವಾಗಲೂ ಸ್ಟಾಕ್ ಇರಬೇಕಾಗಿರ್ತಿತ್ತು. ಅವ್ನು ದೋಸೆ ತಿನ್ನೋದು ನೋಡಿ ನನಗೆ ದೋಸೆ ಮೇಲೇ ಒಂಥರ ಜಿಗುಪ್ಸೆ ಬಂದುಬಿಟ್ಟಿತ್ತು. ಒಂದು 2 ವರ್ಷ ನಾನು ದೋಸೆ ಅಂದ್ರೇ ಇಷ್ಟಪಡ್ತಾ ಇರಲಿಲ್ಲ. ಇವಾಗ ನನಗೆ ಸ್ವಲ್ಪ ಸಮಾಧಾನ ಅವನ್ನೆಲ್ಲ ಊಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ.
ಇಲ್ಲಿಗೆ ಇವತ್ತಿನ ವ್ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವ್ಲಾಗ್ನಲ್ಲಿ.